ಸಮುದ್ರದ ಮಧ್ಯೆ ಅಮಲಿನಲ್ಲಿ ತೇಲ್ತಾ ಎನ್ಸಿಬಿ ಕೈಯಲ್ಲಿ ಸಿಕ್ಕಿಬಿದ್ದಿದ್ದ ಆರೋಪಿಗಳಿಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ. ಕ್ಷಣಕ್ಕೊಂದು ರೋಚಕ ತಿರುವು. ರಾಜಕೀಯ ಬಣ್ಣ ಪಡಿತಾ ಇರುವಂತಹ ಡ್ರಗ್ಸ್ ರೇಡ್ ಕೇಸ್ ಇದೀಗ ಮತ್ತೊಂದು ಮಜಲಿಗೆ ಹೊರಳಿದೆ. ಇದಷ್ಟೇ ಅಲ್ಲ, ಬಾಲಿವುಡ್ ಬಾದ್ಶಾ ಅಂತ ಬಿರುದು ಪಡೆದಿರುವಂತಹ ನಟ ಶಾರುಖ್ ಖಾನ್ ಪುತ್ರನಿಗೆ 14 ದಿನಗಳ ಕಾಲ ಜೈಲೂಟ ಫಿಕ್ಸ್ ಆಗಿದೆ. ಡ್ರಗ್ಸ್ ಪ್ರಕರಣದ ಆರೋಪಿಗಳ ಕಸ್ಟಡಿ ಅವಧಿ ನಿನ್ನೆಗೆ ಅಂತ್ಯವಾಗಿತ್ತು. ಹೀಗಾಗಿ ಶಾರುಖ್ ಮಗ ಆರ್ಯನ್ ಖಾನ್ ಸೇರಿದಂತೆ 8 ಆರೋಪಿಗಳನ್ನ ಮುಂಬೈನ ಕಿಲ್ಲಾ ಕೋರ್ಟ್ಗೆ ಎನ್ಸಿಬಿ ಅಧಿಕಾರಿಗಳು ನಿನ್ನೆ ಹಾಜರುಪಡಿಸಿದ್ರು. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಆರಂಭವಾದ ವಿಚಾರಣೆ ಸುದೀರ್ಘ 3 ಗಂಟೆ ಕಾಲ ನಡೆಯಿತು. ಈ ವೇಳೆ ಆರೋಪಿಗಳನ್ನ ಮತ್ತೆ ಎನ್ಸಿಬಿ ಕಸ್ಟಡಿಗೆ ನೀಡುವಂತೆ ಎನ್ಸಿಬಿ ಪರ ವಕೀಲರು ವಾದ ಮಂಡಿಸಿದ್ರು. ಡ್ರಗ್ಸ್ ಕೇಸ್ನಲ್ಲಿ ಮತ್ತಷ್ಟು ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದ್ದು, ಇವರೆಲ್ಲರ ಮುಖಾಮುಖಿ ವಿಚಾರಣೆ ನಡೆಸಬೇಕಿದೆ. ಈ ಕಾರಣಕ್ಕೆ ಅಕ್ಟೋಬರ್ 11ರವರೆಗೂ ಕಸ್ಟಡಿಯ ಅವಧಿ ವಿಸ್ತರಣೆ ಮಾಡಿ ಅಂತ ಎನ್ಸಿಬಿ ಪರ ವಕೀಲರು ಕೋರ್ಟ್ಗೆ ಮನವಿ ಮಾಡಿದ್ರು. ಆದರೆ ಕೋರ್ಟ್ ಎಲ್ಲಾ 8 ಆರೋಪಿಗಳಿಗೂ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಮಹತ್ವದ ಆದೇಶ ಹೊರಡಿಸಿದೆ. ಇಂದು ಆರ್ಯನ್ ಜಾಮೀನು ಅರ್ಜಿ ವಿಚಾರಣೆ. ಬಾಲಿವುಡ್ ಬಾದ್ಶಾ ಪುತ್ರನಿಗೆ ಸಿಗುತ್ತಾ ರಿಲೀಫ್? ಅಂದಹಾಗೆ ಆರ್ಯನ್ ಖಾನ್ ಸೇರಿದಂತೆ 8 ಆರೋಪಿಗಳಿಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದ್ರು. ಆರೋಪಿಗಳು ಎನ್ಸಿಬಿ ಕಚೇರಿಯಲ್ಲೇ ರಾತ್ರಿ ಕಳೆದಿದ್ದಾರೆ. ಕೋವಿಡ್ ಪ್ರೋಟೋಕಾಲ್ ಹಿನ್ನೆಲೆ ಆರೋಪಿಗಳು ಜೈಲಿಗೆ ಹೋಗಲು ಅಸಾಧ್ಯವಾದ ಕಾರಣ ಕೋರ್ಟ್ ಅವರನ್ನ ಎನ್ಸಿಬಿ ಕಚೇರಿಯಲ್ಲೇ ಇರಿಸಿದೆ. ಇಷ್ಟೆಲ್ಲದರ ಮಧ್ಯೆ ಆರ್ಯನ್ ಖಾನ್ ಸಲ್ಲಿಸಿರುವ ಜಾಮೀನು ಅರ್ಜಿ ಇವತ್ತು ವಿಚಾರಣೆಗೆ ಬರಲಿದೆ. ಒಂದು ವೇಳೆ ಆರ್ಯನ್ಗೆ ಜಾಮೀನು ಸಿಕ್ಕಿದ್ದೇ ಆದಲ್ಲಿ ಆರ್ಯನ್ ಫ್ರೀಬರ್ಡ್ ಆಗಲಿದ್ದಾನೆ. ಹಾಗೆ ಮುಂಬೈನ ಮನ್ನತ್ ನಿವಾಸವನ್ನ ಸೇರಲಿದ್ದಾನೆ. ಜಾಮೀನು ಸಿಗದೆ ಹೋದ್ರೆ ಆರ್ಯನ್ ಖಾನ್ ಮುಂಬೈನ ಆರ್ಥರ್ ರೋಡ್ ಜೈಲಿಗೆ ಶಿಫ್ಟ್